ಇನ್ನು ಬೆಂಗಳೂರಿಗೆ ಮತ್ತೊಂದು ಶಾಕ್. ಏನು ಮೆಟ್ರೋ ಹಾಲು ಪಾರ್ಕಿಂಗ್ ಬಳಿಕ ಈಗ ಕಸಕ್ಕೂ ಕಾಸು. ಅದನ್ನು ಹೇಳಿದ್ರು, ಜಾರಿ ಆಗಿರಲಿಲ್ಲ. ಈಗ ಜಾರಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಶಾಕ್. ಕಟ್ತಾ ಇರಿ. ಅಯ್ಯೋ, ನಮ್ಮ ರಕ್ತ ಆಚೆ ಹೋಗಿ ಎಲ್ಲ ಬಸ್ದು ಹಲಾಲ್ ಕಟ್ ಆಗುವವರೆಗೂ ಕೂಡ ನಮ್ಮನ್ನು ಹಿಂಗೆ ಕೇಂದ್ರ ಮತ್ತು ರಾಜ್ಯ ತಿಂತಾ ಇರ್ತಾರೆ. ಎಲ್ಲದಕ್ಕೂ ತಿಂತಾರೆ. ನೋಡ್ತಾ ಇರಿ. ಘನತ್ಯಾಜ್ಯ ನಿರ್ವಹಣಾ ಸೇವಾ ಶುಲ್ಕವನ್ನು ಈಗ ನಿಗದಿ ಮಾಡಿದ್ದಾರೆ. ಇನ್ನು ಮನೆಗೆ ಏನಕ್ಕೆ ಟ್ಯಾಕ್ಸ್ ತಗೊಳ್ತೀರಾ? ಏನಕ್ಕೆ ತಗೊಳ್ತೀರಾ ಮನೆಗೆ? ನೋಡಿ ಈ ಸ್ಟೋರಿನ. ಬೆಂಗಳೂರಿಗರಿಗೆ ಮತ್ತೊಂದು ದರ ಏರಿಕೆ ಬರೆ. ಮೆಟ್ರೋ, ಹಾಲು, ಮೊಸರು ಬಳಿಕ ಕಸಕ್ಕೂ ಕಾಸು. ಘನತ್ಯಾಜ್ಯ ನಿರ್ವಹಣಾ ಸೇವಾ ಶುಲ್ಕ ನಿಗದಿ. ವಸತಿಯೇತರ ಹಾಲಿ ನಿವೇಶನಗಳಿಗೂ ಅನ್ವಯ. ಬೆಂಗಳೂರು ಸೇರಿದಂತೆ ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬಿಸಿಯನ್ನ ಸುಧಾರಿಸಿಕೊಳ್ಳೋಕೆ ರಾಜ್ಯ ಸರ್ಕಾರ ಬಿಡ್ತಿಲ್ಲ. ಒಂದಾದ ಮೇಲೆ ಒಂದು ದರ ಏರಿಕೆ ಮಾಡ್ತಾ ಇದೆ. ಹಾಲು, ಮೊಸರು, ಡೀಸೆಲ್ ಬಳಿಕ ಬೆಂಗಳೂರಿನಲ್ಲಿ ಘನತ್ಯಾಜ್ಯ ನಿರ್ವಹಣೆಗೆ ಬಿಬಿಎಂಪಿ ಶುಲ್ಕ ವಿಧಿಸೋದಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಆ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ನೀಡಿದೆ. ವಸತಿ ಮತ್ತು ವಸತಿಯೇತರ ಕಟ್ಟಡಗಳಿಗೆ ತ್ಯಾಜ್ಯ ನಿರ್ವಹಣಾ ಶುಲ್ಕ ನಿಗದಿ ಮಾಡಿದೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಜಾರಿ ಮಾಡಿದ್ದು ಆಸ್ತಿ ತೆರಿಗೆಯಲ್ಲಿ ವಸೂಲಿ ಮಾಡಲಿದೆ. ತ್ಯಾಜ್ಯಕ್ಕೆ ಒಂದು ಮ್ಯಾಪಿಂಗ್ ಮಾಡಿದ್ದೀವಿ, ಆ ಪ್ರಕಾರ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಕಮರ್ಷಿಯಲ್ ಮೇಲೆ ಜಾಸ್ತಿ ಭಾರ ಬರುತ್ತದೆ, ಬಟ್ ಅದು ಭರಿಸಲೇಬೇಕಾಗಿರುತ್ತದೆ. ಯಾಕೆಂದರೆ ತ್ಯಾಜ್ಯ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅಂತ ಆದರೆ ಎಲ್ಲರಿಗೂ ಕಷ್ಟ ಉಂಟಾಗುತ್ತೆ. ಸೆಸ್ ಈಸ್ ಫಾರ್ ದ ಪವರ್ ಸ್ಟ್ರೀಟ್ ಕ್ಲೀನಿಂಗ್ ಇರುತ್ತದೆ, ಅದು ಇಡೀ ವರ್ಷಕ್ಕೆ 40 ಕೋಟಿ ಇರುತ್ತದೆ. ನಾವು ಪೌರ ಕಾರ್ಮಿಕರಿಗೆ ಇನ್ಕ್ರೀಸ್ ಆಫ್ ಸ್ಯಾಲ್ರಿ ಇಟ್ ಸೆಲ್ಫ್ 500 ಕೋಟಿ ಇದೆ. ಪೌರ ಕಾರ್ಮಿಕರಿಗೆ ಏನು ಕೊಡ್ತಾ ಇದ್ದೀವಿ, ಆ ಸೆಸ್ನಲ್ಲಿ ಯಾವುದೂ ಇನ್ಕ್ರೀಸೇ ಆಗಿಲ್ಲ. 40-50 ಕೋಟಿ ಬರುತ್ತದೆ. ನಾವು ಅವರ ಮೇಲೆ ಖರ್ಚು ಮಾಡ್ತಕ್ಕಂಥ ವಿಚಾರ 1000 ಕೋಟಿ ಖರ್ಚು ಮಾಡ್ತೀವಿ. ವಸತಿಯೇತರ ವಾಣಿಜ್ಯ ಕಟ್ಟಡ ಮತ್ತು ಖಾಲಿ ನಿವೇಶನಗಳಿಗೆ ಚದರ ಅಡಿ ಲೆಕ್ಕದಲ್ಲಿ ಶುಲ್ಕ ನಿಗದಿ ಮಾಡಲಾಗಿದೆ. ವಸತಿಯೇತರ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಎಷ್ಟೆಷ್ಟು ಶುಲ್ಕ ಅಂತ ನೋಡೋದಾದ್ರೆ, ಚದರಡಿ ಲೆಕ್ಕದಲ್ಲಿ ಕಸಕ್ಕೂ ಟ್ಯಾಕ್ಸ್. 600 ಚದರದ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ. 600ರಿಂದ 1000 ಚದರದವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ. 1000ದಿಂದ 2000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿ. 2000ದಿಂದ 3000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 150 ರೂಪಾಯಿ. 3000ದಿಂದ 4000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿ. 4000 ಚದರ ಅಡಿ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ 400 ರೂಪಾಯಿ. ವಸತಿಯೇತರ ಹೋಟೆಲ್ ಲಾಡ್ಜ್ಗೆ ಶುಲ್ಕ 1000 ಚದರ ಅಡಿಗೆ 4000, 1ರಿಂದ 2000 ಚದರ ಅಡಿಗೆ 12,000 ರೂಪಾಯಿ, 2ರಿಂದ 5,000ಕ್ಕೆ 25,000 ರೂಪಾಯಿ, 5ರಿಂದ 10,000ಕ್ಕೆ 76,000 ರೂಪಾಯಿ, 10ರಿಂದ 20,000 ಚದರ ಅಡಿಗೆ 1,40,000 ರೂಪಾಯಿ, 20ರಿಂದ 50,000 ಚದರ ಅಡಿಗೆ 3 ಲಕ್ಷ ರೂಪಾಯಿ, 50,000ದಿಂದ 1 ಲಕ್ಷ ಚದರ ಅಡಿ 5.5 ಲಕ್ಷ ರೂಪಾಯಿ, 1ರಿಂದ 2 ಲಕ್ಷ ಚದರ ಅಡಿಗೆ 10 ಲಕ್ಷ ರೂಪಾಯಿ, 20 ಲಕ್ಷದಿಂದ 50 ಲಕ್ಷ ಚದರ ಅಡಿಗೆ 26 ಲಕ್ಷ ರೂಪಾಯಿ, 50 ಲಕ್ಷಕ್ಕೂ ಹೆಚ್ಚು ಚದರ ಅಡಿಗೆ 70 ಲಕ್ಷ ರೂಪಾಯಿ. ತಾರಾ ಹೋಟೆಲ್ಗಳಿಗೆ ಎಷ್ಟು ಶುಲ್ಕ? 10,000 ಚದರ ಅಡಿ 95,000, 10ರಿಂದ 20,000 ಚದರ ಅಡಿ 1.75 ಲಕ್ಷ, 20ರಿಂದ 50,000 ಚದರ ಅಡಿ 3.75 ಲಕ್ಷ, 50ರಿಂದ 1 ಲಕ್ಷ ಚದರ ಅಡಿ 6.87 ಲಕ್ಷ, 1ರಿಂದ 2 ಲಕ್ಷ ಚದರ ಅಡಿ 12.50 ಲಕ್ಷ, 2ರಿಂದ 5 ಲಕ್ಷ ಚದರ ಅಡಿ 32.50 ಲಕ್ಷ, 5 ಲಕ್ಷ ಮೇಲ್ಪಟ್ಟು ಚದರದಡಿಗೆ 87.50 ಲಕ್ಷ ರೂಪಾಯಿ ಕಟ್ಟಬೇಕಿದೆ. ಬೆಂಗಳೂರಿಗರು ಬೆಲೆ ಏರಿಕೆ ಬಿಸಿಯನ್ನ ಸುಧಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದರ ಮಧ್ಯೆನೇ ಮತ್ತೊಂದು ದರ ಏರಿಕೆಯನ್ನು ಬಿಬಿಎಂಪಿ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಘನತ್ಯಾಜ್ಯ ನಿರ್ವಹಣೆ ಶುಲ್ಕವನ್ನು ಜಾರಿ ಮಾಡಿದೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಈಗಾಗಲೇ ಅಧಿಕೃತವಾಗಿ ಜಾರಿಯಾಗಿದ್ದು, 600 ಚದರ ಅಡಿ ಇರುವಂಥ ವಸತಿ ಕಟ್ಟಡಗಳಿಗೆ 20 ರೂಪಾಯಿ, ಜೊತೆಗೆ 400 ಚದರ ಅಡಿ 4,000 ಚದರ ಅಡಿ ಇದ್ದರೆ 400 ರೂಪಾಯಿ, ಮತ್ತು ವಸತಿಯೇತರ ವಾಣಿಜ್ಯ ಕಟ್ಟಡಗಳು, ತಾರಾ ಹೋಟೆಲ್ಗಳು ಇವುಗಳಿಗೆಲ್ಲವೂ ಕೂಡ ಜಾಸ್ತಿ ಆಗಿರುವಂಥದ್ದು. ಈಗಾಗಲೇ ಅವರೆಲ್ಲರೂ ಕೂಡ ಅಸೋಸಿಯೇಷನ್ ಅವರು ಬಿಬಿಎಂಪಿಗೆ ವಿರೋಧ ಮಾಡಿದ್ರು ಕೂಡ ಅದನ್ನು ಬದಲಾವಣೆ ಮಾಡುವಂಥ ಕೆಲಸ ಬಿಬಿಎಂಪಿ ಮಾಡಿಲ್ಲ. ವಾರ್ಷಿಕವಾಗಿ ಬಿಬಿಎಂಪಿ ಈ ಘನತ್ಯಾಜ್ಯ ನಿರ್ವಹಣೆ ಶುಲ್ಕದಿಂದ ಸುಮಾರು 600ರಿಂದ 678 ಕೋಟಿ ಆದಾಯವನ್ನು ನಿರೀಕ್ಷೆ ಮಾಡ್ತಾ ಇದೆ. ಇದನ್ನು ಆಸ್ತಿ ತೆರಿಗೆಯಲ್ಲೇ ಕೂಡ ವಸೂಲಿ ಮಾಡೋದಾಗಿ ಕೂಡ ಹೇಳ್ತಾ ಇದೆ. ಇನ್ನೇನು ಪಾರ್ಕಿಂಗ್ ಶುಲ್ಕವನ್ನು ಕೂಡ ನಿಗದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈಗ ಮತ್ತೆ ಘನತ್ಯಾಜ್ಯ ನಿರ್ವಹಣೆ ಶುಲ್ಕವನ್ನು ಬಿಬಿಎಂಪಿ ಜಾರಿ ಮಾಡಿರುವಂಥದ್ದು ಬೆಂಗಳೂರಿಗರಿಗೆ ಹೊರೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಇದನ್ನು ಪರಿಷ್ಕರಣೆ ಮಾಡ್ತಾರೆ ಅನ್ನೋದು ಕೂಡ ಅದರ ಬಗ್ಗೆ ಐಡಿಯಾನೇ ಇಲ್ಲ. ಪರಿಷ್ಕರಣೆ ಮಾಡಲಿಕ್ಕೆ ಆಗದೇ ಇಲ್ಲ. ಈಗಾಗಲೇ ಜಾರಿಯಾಗಿರೋದ್ರಿಂದ
ವಾರ್ಷಿಕವಾಗಿ ಅವರು ಇದನ್ನು ಆಸ್ತಿ ತೆರಿಗೆಯನ್ನು ಕೂಡ ವಸೂಲಿ ಮಾಡಲಿಕ್ಕೆ BBMP ನಿರ್ಧಾರವನ್ನು ಮಾಡಿದೆ. ಒಟ್ಟಾರೆ ಬೆಲೆ ಏರಿಕೆ ಮಧ್ಯೆ ಕಸದ ಶುಲ್ಕವನ್ನ ಬಿಬಿಎಂಪಿ ಅಧಿಕೃತವಾಗಿ ಜಾರಿ ಮಾಡಿದ್ದು ನಿಯಮದ ಪ್ರಕಾರವೇ ತೆರಿಗೆ ವಸೂಲಿ ಮಾಡ್ತಾರಾ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ವಸೂಲಿ ಸರ್ಕಾರ ವಸೂಲಿ ಮಾಡ್ತಾನೆ ಇರುತ್ತೆ. ಕಾರಣ ನಿಮಗೆ ಕೊಟ್ಟಿದ್ದಾರಲ್ಲ, ಫ್ರೀ. ಅದರ ಹೆಸರಿನಲ್ಲಿ ಇನ್ನೂ ವಸೂಲಿ ಮಾಡ್ತಾರೆ, ವಸೂಲಿನೇ ಮಾಡ್ತಾರೆ. ಅವರ ಆದಾಯ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತ ಹೋಗ್ತಾರೆ. BBMP ಮತ್ತು ಸರ್ಕಾರದ ಬಜೆಟನ್ನು ಜನರ ಆದಾಯ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಯೋಚನೆ ಬರಲ್ವಾ?